ಇನ್ನು ಬಸನಗೌಡ ಪಾಟೀಲ್ ಯತ್ನಾಳ್ ವಿರುದ್ಧವಾಗಿ ವಿಜೇಂದ್ರ ಬಣ ಸಮರ ಸಾರಿದೆ. ನಿನ್ನೆಯಷ್ಟೇ ಕೋಲಾರದ ಕುರುಡುಮಲೆಗೆ ಭೇಟಿಯನ್ನ ನೀಡಿದ್ದಂತ ರೇಣುಕಾಚಾರ್ಯ ಹಾಗೆ ಟೀಮ್ ಇವತ್ತು ಮೈಸೂರಿನ ಚಾಮುಂಡಿ ಬೆಟ್ಟಕ್ಕೆ ಭೇಟಿಯನ್ನ ನೀಡಿ ವಿಶೇಷ ಪೂಜೆಯನ್ನ ಸಲ್ಲಿಸಿದರು. ಮಾಜಿ ಸಚಿವ ಬಿಸಿ ಪಾಟೀಲ್, ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು ಸೇರಿದಂತೆ ಹಲವು ನಾಯಕರು ಉಪಸ್ಥಿತರಿದ್ದರು. ಪೂಜೆಯ ಬಳಿಕ ಒಗ್ಗಟ್ಟು ಪ್ರದರ್ಶನ ಎಂಬಂತೆ ನಾಯಕರು ಒಟ್ಟಾಗಿ ನಿಂತು ಫೋಟೋಗೆ ಪೋಸ್ ಅನ್ನ ಕೊಟ್ಟಿದ್ದಾರೆ. ಒಂದು ಯತ್ನಾಳ್ ಅವರು ಕೊಡ್ತಾ ಇರುವಂತ ಹೇಳಿಕೆಗಳು, ಜೊತೆಗೆ ಯತ್ನಾಳ್ ಬಣದ ಕೆಲವೊಂದು ಚಟುವಟಿಕೆ, ಇದು ಬಿಜೆಪಿಗೆ ನಿಜಕ್ಕೂ ಮುಜುಗರವನ್ನ ತರ್ತಾ ಇದೆ. ವಿಜೇಂದ್ರ ಅವರ ಅಧ್ಯಕ್ಷತೆಯಲ್ಲಿ ಏನಾಗ್ತಾ ಇದೆ, ಒಟ್ಟಾಗಿ ಮುಂದಕ್ಕೆ ಹೋಗೋದಕ್ಕೆ ಸಾಧ್ಯ ಆಗ್ತಾ ಇಲ್ವಾ, ಮುನ್ನಡೆಸೋದಕ್ಕೆ ಸಾಧ್ಯ ಆಗ್ತಾ ಇಲ್ವಾ ಅನ್ನುವಂಥ ಪ್ರಶ್ನೆಗಳು ಕೂಡ ಹುಟ್ಟುತ್ತಾ ಇದೆ. ಅದರ ನಡುವೆ ಹೈಕಮಾಂಡ್ ಕದವನ್ನ ತಟ್ಟುತ್ತಾ ಇರುವಂತ ರಾಜ್ಯಾಧ್ಯಕ್ಷರು ಜೊತೆಗೆ ಉಳಿದಂತ ನಾಯಕರು ಸಾಕಷ್ಟು ಪ್ರಶ್ನೆಗಳನ್ನ ಹುಟ್ಟು ಹಾಕ್ತಾ ಇದೆ. ಅಧಿಕಾರ ಇಲ್ಲದೆ ಇರುವಾಗಲೇ ಈ ರೀತಿಯಾಗಿ ಆಗ್ತಾ ಇದೆಯಲ್ಲ ಒಂದು ಪಕ್ಷದಲ್ಲಿ, ಇದು ನಿಜಕ್ಕೂ ಮುಜುಗರ ತರುವಂತ ವಿಚಾರ. ಇದರ ನಡುವೆ ಬಸನಗೌಡ ಪಾಟೀಲ್ ಯತ್ನಾಳ್ ವಿರುದ್ಧವಾಗಿ ವಿಜೇಂದ್ರ ಬಣ ಸಮರ ಸಾರಿದೆ. ನಿನ್ನೆ ದಿನ ಕೋಲಾರದ ಕುರುಡುಮಲೆಗೆ ಭೇಟಿಯನ್ನ ಕೊಟ್ಟಿದ್ದಾರೆ. ಯಾರ್ಯಾರಿದ್ರು? ರೇಣುಕಾಚಾರ್ಯ ಅಂಡ್ ಟೀಮ್ ನಲ್ಲಿ ಬಹಳಷ್ಟು ಜನ ಸಚಿವರುಗಳಿದ್ರು. ಮಾಜಿ ಸಚಿವ ಬಿಸಿ ಪಾಟೀಲ್ ಇದ್ರು, ಹಾಗೆ ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು ಸೇರಿದಂತೆ ಹಲವು ನಾಯಕರು ಇಲ್ಲಿ ಉಪಸ್ಥಿತರಿದ್ರು. ಪೂಜೆ ಆದ ನಂತರದಲ್ಲಿ ಒಗ್ಗಟ್ಟು ಪ್ರದರ್ಶನ ಮಾಡುವಂತ ರೀತಿಯಲ್ಲಿ ಒಟ್ಟಾಗಿ ನಿಂತು ಫೋಟೋಗೆ ಪೋಸ್ ಕೂಡ ಕೊಟ್ಟಿದ್ದಾರೆ. ನೀವು ಗಮನಿಸ್ತಾ ಇದ್ದೀರಾ ದೃಶ್ಯದಲ್ಲಿ. ಒಂದು ಚಾಮುಂಡೇಶ್ವರಿ ತಾಯಿಯ ದರ್ಶನವನ್ನ ಪಡೆದು ವಿಶೇಷ ಪೂಜೆಯನ್ನ ಸಲ್ಲಿಸಿದ್ದಾರೆ. ಮತ್ತೊಂದು ಕಡೆಯಲ್ಲಿ ಯಾರ್ಯಾರು ಮಾಜಿ ಸಚಿವರುಗಳು ಇದ್ರೋ ಅವರೆಲ್ಲರೂ ಜೊತೆಯಾಗಿ ಒಂದು ಫೋಟೋಗೆ ಪೋಸ್ ಕೊಟ್ಟಿದ್ದಾರೆ. ಇನ್ನು ಚಾಮುಂಡಿ ದೇವಿಗೆ ಪೂಜೆಯನ್ನ ಸಲ್ಲಿಸಿದ ನಂತರದಲ್ಲಿ ಮಾಜಿ ಶಾಸಕ ರೇಣುಕಾಚಾರ್ಯ ಪಕ್ಷದಿಂದ ಯತ್ನಾಳ್ರನ್ನ ಉಚ್ಚಾಟನೆ ಮಾಡಬೇಕು ಅಂತ ಒತ್ತಾಯ ಮಾಡ್ತೀವಿ, ಯತ್ನಾಳ್ರನ್ನ ಉಚ್ಚಾಟನೆ ಮಾಡೇ ಮಾಡ್ತಾರೆ, ಕಾದು ನೋಡಿ ಅಂತ ಹೇಳಿದ್ದಾರೆ. ಬನ್ನಿ ಕೇಳಿಸ್ಕೊಳ್ಳೋಣ. ನಾಡ ದೇವತೆಗೆ ಪ್ರಾರ್ಥನೆ ಮಾಡಿದ್ವಿ, ದೇವತೆಗಳು ಪ್ರಾರ್ಥನೆ ಮಾಡಿ ಲೋಕ ಕಲ್ಯಾಣಕ್ಕೋಸ್ಕರ ಒಳ್ಳೇದಾಗ್ಲಿ, ಭಾರತೀಯ ಜನತಾ ಪಾರ್ಟಿ ರಾಜ್ಯದ ಅಧ್ಯಕ್ಷರಿಗೆ ನಾವೆಲ್ಲ ಒಟ್ಟಾಗಿ ಒಂದಾಗಿ ನಿಲ್ಬೇಕು, ದುಷ್ಟ ಶಕ್ತಿಗಳು ಸಂಹಾರ ಅಂತ ಹೇಳಿದ್ರೆ ಹಂಗೆ ನಾವು ಇವತ್ತು ದೇವಿ ಪ್ರಾರ್ಥನೆ ಮಾಡಿದ್ವಿ. ಆಂತರಿಕ ಅಂದ್ರೆ ಒಳಗಿನ ಕೆಲವು ದುಷ್ಟಶಕ್ತಿಗಳು, ಬಾಹ್ಯ ಅಂದ್ರೆ ಹೊರಗಿನವರು ಕಾಂಗ್ರೆಸ್ ಮತ್ತು ಯಾರು ಒಳಗಡೆ ಆದರೆ ಅದನ್ನು ಸಂಹಾರ ಮಾಡಲಿ ಅಂತ ಹೇಳ್ತೀವಿ. ಮತ್ತು ಮುಲಾಜಿಲ ಶಿಸ್ತು ಕ್ರಮ ಜರುಗಿಸಿ ಉಚ್ಚಾಟನೆ ಮಾಡಬೇಕಂತ ಒತ್ತಾಯ ಮಾಡ್ತೀವಿ. ಉಳಿದಂತ ಮಾಧ್ಯಮದ ವೇಟ್ ಅಂಡ್ ಸಿ ಕಾದ್ ನೋಡಿ ಉಚ್ಚಾಟನೆ ಮಾಡ್ತಾರೆ, ಕಾದ್ ನೋಡಿ ವೇಟ್ ಅಂಡ್ ಸಿ. ಇನ್ನು ಯತ್ನಾಳ್ ವಿರುದ್ಧವಾಗಿ ಮಾಜಿ ಸಚಿವ ಬಿಸಿ ಪಾಟೀಲ್ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಯತ್ನಾಳ್ ಕಾಂಗ್ರೆಸ್ ವಿರುದ್ಧ ಅಟ್ಯಾಕ್ ಮಾಡಬೇಕು, ಆದ್ರೆ ಕಾಂಗ್ರೆಸ್ ವಿರುದ್ಧ ಅಟ್ಯಾಕ್ ಮಾಡಿದ್ರೆ ಪಬ್ಲಿಸಿಟಿ ಸಿಗಲ್ಲ ಅಂತ ಯಡಿಯೂರಪ್ಪ ವಿಜೇಂದ್ರಗೆ ಬೈತಾ ಇದ್ದಾರೆ. ಇನ್ನೊಬ್ಬರನ್ನ ತೆಗಳೋದು ಲೀಡರ್ಶಿಪ್ ಅಲ್ಲ ಅಂತ ಹೇಳಿದ್ದಾರೆ. ಏನೇನ್ ಮಾತನಾಡಿದ್ದಾರೆ ನೋಡೋಣ. ಇವತ್ತು ಯತ್ನಾಳ್ ಅವರಿಗೆ ನಿಜವಾಗಿ ಕಳಕಳಿ ಇದ್ರೆ ಅವರು ಕಾಂಗ್ರೆಸ್ ಪಕ್ಷದ ಪರವಾಗಿ ವಿರುದ್ಧವಾಗಿ ದಾಳಿ ಮಾಡಬೇಕು, ಅವ್ರನ್ನ ಅಟ್ಯಾಕ್ ಮಾಡಬೇಕು. ಅದನ್ನು ಬಿಟ್ಟು ಅವರು ಕಾಂಗ್ರೆಸ್ ಪಕ್ಷವನ್ನು ಅಟ್ಯಾಕ್ ಮಾಡಿದರೆ ಅದು ಪಬ್ಲಿಸಿಟಿ ಆಗಲ್ಲ ಅಂತೇಳಿ ಬರೀ ಯಡಿಯೂರಪ್ಪನವರು ವಿಜೇಂದ್ರ ಅವ್ರನ್ನ ಬೈಕೊಂಡು ಹೋಗುವಂಥ ಕೆಲಸ ಮಾಡ್ತಾ ಇದ್ದಾರೆ. ಅದು ಸರಿಯಲ್ಲ. ಇದು ಕಾರ್ಯಕರ್ತರಲ್ಲಿ ಭಾಳ ದೊಡ್ಡ ಗೊಂದಲ ಸೃಷ್ಟಿಯಾಗಿದೆ. ಏನಪ್ಪ ಇವ್ರಿಗೆ ಹೇಳೋರು ಕೇಳೋರು ಯಾರೂ ಇಲ್ವಾ? ಭಾರತೀಯ ಜನತಾ ಪಕ್ಷದಲ್ಲಿ ಕೆಲವು ದುಷ್ಟಶಕ್ತಿಗಳು ನಮಗೆ ಆಂತರಿಕವಾಗಿ ಬಾಹ್ಯವಾಗಿ ಕಾಡ್ತಾ ಇದ್ದಾವೆ. ಆ ದುಷ್ಟಶಕ್ತಿಗಳ ನಿಗ್ರಹ ಆಗಬೇಕು, ಮಹಿಷಾಸುರನ ಮರ್ದಿನಿ ಹೇಗಾಯಿತು ಹಾಗೆ ಆಗಬೇಕು ಅನ್ನೋಂಥ ದೃಷ್ಟಿಯಲ್ಲಿ ನಾವೆಲ್ಲ ಇವತ್ತು ಭಾರತೀಯ ಜನತಾ ಪಕ್ಷದ ಪರವಾಗಿ ಪಕ್ಷದ ಸಂಘಟನೆಯಾಗಿ ಪಕ್ಷದ ಬಲವರ್ಧನೆಗಾಗಿ ನಾವೆಲ್ಲ ತಾಯಿ ಆಶೀರ್ವಾದಕ್ಕೆ ಬಂದಿದ್ದೀವಿ. ಮಹಿಷನ ಮರ್ದನ ಆಗುತ್ತೆ ಅಂತೀರಾ? ಖಂಡಿತ ಆಗುತ್ತೆ. ತಾಯಿ ಆಶೀರ್ವಾದ ಮಾಡಿದರೆ ಆಗದೆ ಇರೋದು ಯಾವುದಿದೆ ಇವತ್ತು? ಅದು ಉದಾಹರಣೆನೇ ಇದೆ ಮೈಸೂರಲ್ಲಿ. ಯತ್ನಾಳ್ ಒಂದೇ ಪ್ರಶ್ನೆ ಅಲ್ಲ, ಇಲ್ಲಿ ನಾವು ಹೇಳಿದ್ವಿ ಆಂತರಿಕ ಬಾಹ್ಯ ಎರಡು ದುಷ್ಟಶಕ್ತಿಗಳು ಇದ್ದಾವೆ ನಮ್ಮಲ್ಲಿ. ಪಕ್ಷಕ್ಕಿಂತ ದೊಡ್ಡವರು ಯಾರೂ ಅಲ್ಲ, ವ್ಯಕ್ತಿ ದೊಡ್ಡದಲ್ಲ, ಪಕ್ಷ ದೊಡ್ಡದಿದೆ.